ಇವರೊಂದ್ ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದ್ ಕಡೆ ಡೆಪ್ಟಿ ಸಿಎಂ ಇಮೇಜ್ ಜಾಸ್ತಿ ಮಾಡ್ಕೋಬೇಕು. ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೋಬೇಕು. ಇದು ನಡೆದಂಥದ್ದು. ಇವ್ರ ಇಮೇಜ್ ನ ಬೆಳೆಸ್ಬೇಕು. ಪಾಪ ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲ್ ಕುದುರೆ ಇದ್ದಂಗೆ. ಕೀಲ್ ಕೊಟ್ರೆ ಅವರು ಎದ್ದು ಆಕ್ಷನ್ ಮಾಡ್ತಾರೆ, ಇಲ್ಲಿ ಹಂಗೆ ಇರ್ತಾರೆ. ಅವ್ರು ಜನಾರ್ದನ್ ಹೋಟ್ಲ್ ಹೋದಾಗಲೂ ಮಾಹಿತಿ ಇರಲಿಲ್ಲ. ಆದ್ರೆ 3 ಗಂಟೆ ಅಂದ್ರೆ ಮುಖ್ಯಮಂತ್ರಿಗಳು ಎಷ್ಟು ಸಂಭಾವಿತವಾಗಿ ಕೆಲಸ ಮಾಡ್ತಾವ್ರೆ ಅಂತ ಲೆಕ್ಕ. ಅಲ್ಲಿಗೆ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ಅಂದ ಮುಖ್ಯಮಂತ್ರಿ ಅಂತ. ಈಗ ನನಗ್ ಜನಾರ್ದನ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂತ ಇದ್ದು ಗೊತ್ತು. ಈ ಸರ್ಕಾರದಲ್ಲಿ ಗೊತ್ತಿರಲಿಲ್ವ ಅಧಿಕಾರಿಗಳಿಗೆ? ಅವ್ರ ಹಿಂದೆ ಪೊಲೀಸ್ ಇರಲ್ವಾ ಹೋಗ್ಬೇಕಾದ್ರೆ? 10 ಕಾರ್ ಇರ್ತಾರೆ. ಸಾವಿನ ಬಗ್ಗೆ 3 ಗಂಟೆ 10 ನಿಮಿಷಕ್ಕೆ ಸಾವಾಗಿರೋದು. ಅವ್ರಿನ್ನು ವಿಧಾನಸೌಧ ಮುಂದಗಡೆನೆ ಇದ್ರು. ತಿಂಡಿಗೆ ಹೋಗಿದ್ದು 6:30ಗೆ. ಅಲ್ಲಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳಿಂದ ಕೆಲಸ ತೆಗಿತಾವ್ರೆ. ಟೋಟಲ್ ಫೇಲ್ಯೂರ್. ಇವ್ರದೇ ಫೇಲ್ಯೂರ್. ಇಂಟೆಲಿಜೆನ್ಸ್ ಇವ್ರ ಕೈಲೇ ಇರೋದಿಲ್ವಾ? ಇದು ಯಾರನ್ನ ಬೇಕೋ ಅವ್ರನ್ನ ಸೇವ್ ಮಾಡಿದ್ರೆ, ಯಾರನ್ನ ಬೇಕೋ ಉಪಯೋಗ ಮಾಡಿ ಬೇಡದೆ ಅಂತ ಕೂತ್ಬೇಕು. ಅಲ್ಲ, ಗೊತ್ತಾಯ್ತು. ಅವ್ರನ್ನ ಯಾಕೆಂದ್ರೆ ಸಸ್ಪೆಂಡ್ ಮಾಡೋ ಪರಿಸ್ಥಿತಿ ಇಲ್ವಲ್ಲ. ಹೈಕಮಾಂಡ್ ಕೇಳ್ಬೇಕಲ್ಲ ಎಲ್ಲದಕ್ಕೂ. ಇದ್ದಕ್ಕಿದ್ದ ಸೈನಿಕರಿಗೆ ಮಾಡ್ಲಿಲ್ಲ ಅವರು. ಸಾಕ್ಷಿ ಕೇಳಿದ್ರು. ಇದು ನೀವು ಹೇಳಿದಾರಲ್ಲ, ಇದು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರ ವರ್ಚಸ್ಸು, ನಾನು ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಇವ್ರ ಆದ್ಯತೆಗೋಸ್ಕರವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು. ಈ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿ ಆ ಪಾಪ ಅಮಾಯಕ ಯುವಕರನ್ನ ಬೈತಾರೆ.